ಕಾಡಿಬೇಡಿ ಪ್ರೀತಿ ಮಾಡಿನ ಗೆಳತಿ ನಿನ್ನ ಮರದಿಲ್ಲ ಗೆಳತಿ ಈ ನನ್ನ ಯಪ್ಪೋ ಯಪ್ಪೋ ನೆನಪಿಲ್ಲೇನ ಗೆಳತಿ ನಿನಗ ಮನಗಿದ ಮನಗುಳೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಒಂದು ಧ್ವಜ ಹಾಕೊಂಡು ಅಣ್ಣ ಹೋಗ್ತಾ ಇದ್ದಾರೆ. ಎಷ್ಟು ದಿನ ಆಯ್ತಣ್ಣ ಬಂದ? 4 ದಿನ ಆಯ್ತು. 4 ದಿನ ತಾಯಿಕೋಟಿದಿಂದ. ಹಾಂ. ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಿದ್ದೀರ ಅಂತ ಅನ್ಕೋತೀನಿ. ಇದು ನಮ್ದು ಸೆಕೆಂಡ್ ಡೇ ಜರ್ನಿ. ನಿನ್ನೆ ಸ್ಟೇ ಮಾಡಿದೇವಲ್ಲ ಆ ಜಾಗದಿಂದ 1 ಕಿಲೋಮೀಟ್ರ್ ಮುಂದ್ಗಡೆ ಬಂದಿದ್ದೀವಿ. ಇವತ್ತು ನಸ್ಕಿನಾಗ 5 ಗಂಟೆಗೆ ಎಲ್ಲರಿಗೆ ಎಬ್ಬಿಸ್ಕೊಂಡು ಮತ್ತೆ ನಮ್ಮ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ರೆಡಿ ನಮ್ಮ ಹುಡುಗರು ಎಲ್ಲರೂ ಮುಂದೆ ಹೋಗಿದ್ದಾರೆ. ನಾ ಒಬ್ಬನೇ ವಿಡಿಯೋ ಶೂಟ್ ಹೋಗೋದಲ್ಲ ಅಂತ ಇಲ್ಲೇ ಹಿಂದೆ ಉಳಿದೀನಿ. ಪೂರ್ತಿ ಕತ್ಲಿದೆ ನೋಡಿ ಗುರು. ಯಾವಾಗ ಇನ್ನ ಒಂದು ತುಸು ಬೆಳಕಾಗ್ತಿದೆ. ಬಟ್ ನಾವು ಬಿಡ್ಬೇಕಾದ್ರೆ 5 ಗಂಟೆಗೆ ಪೂರ್ತಿಯಾಗಿ ಕತ್ಲಿತ್ತು. ಆ ಕತ್ಲಲ್ಲೇ 5 ಗಂಟೆಗೆ ನಾವು ಟ್ರಾವೆಲಿಂಗ್ ಮಾಡಿದ್ವಿ. ಇವಾಗ ಹೋಗ್ತಾ ಇದೀವಿ. ಬೆಳಗ್ಗೆ 6 ಗಂಟೆ ಆಯ್ತು. ನಸ್ಕಿನಾಗ 5 ಗಂಟೆಗೆ ಬಿಟ್ಟಿದ್ದೀವಿ. ಇವಾಗ 6 ಗಂಟೆ ಆಗಿದೆ. 1 ಅವರ್ ಜರ್ನಿ ನಮ್ದು. ಯಾವ ರೀತಿ ಆಗಿತ್ತು ಏನೋ ಗೊತ್ತಿಲ್ಲ. 1 ಅವರ್ ಜರ್ನಿ ಕಂಪ್ಲೀಟ್ ಆಯ್ತು. ಇನ್ನ ಹೋಗ್ಬೇಕು. ಇವತ್ತು ಏನೋ ಗೊತ್ತಿಲ್ಲ, ಸೋಲಾಪುರ ಮಠ ಹೋಗ್ಬೋದು. ಏನಾಗತ್ತೆ ಗೊತ್ತಿಲ್ಲ. ಹುಡುಗರು ಮ್ಯಾಗ ಡಿಫೆಂಡ್ ಇರತ್ತೆ. ಅಂದ್ರೆ ನಾನು ಮತ್ತೆ ನಮ್ಮ ತಮ್ಮಂದ್ರು ಒಂದು 4-5 ಮಂದಿ ಇದೇ ವರ್ಷ ಹೋಗ್ತಾ ಇದೀವಿ. ಅಂದ್ರೂ ಕೂಡ ಏನು ಸುಸ್ತು, ಏನು ಕಾಲು ನೋವು ಏನೂ ಇಲ್ಲ ಗುರು. ಆರಾಮ್ ಸರಿ ಹೊಂಟಿವಿ. ಎಲ್ಲ ತಾಯಿ ಆಶೀರ್ವಾದ ಅಂತ ಅನ್ಕೋಬಹುದು. ಆ ತಾಯಿ ಆಶೀರ್ವಾದದಿಂದ ಎಲ್ಲರೂ ಆರಾಮ್ ಸರಿ ಹೊಂಟಿದ್ವಿ. ಬೈ ಹಂಗದ ಜರ್ನಿ ಆದ್ರ ಫುಲ್ ಗಿಚ್ಚಿ ಐತಿ. ಬೆಳಗ್ಗೆ 4 ಗಂಟೆ ಹುಡುಗರು ಎಲ್ಲಾರು ಎಬ್ಬಸ್ಕೇಸಿಂದ್ರ ಮುಗುಳಿ ಹಾಕ್ತ ಬಿಟ್ರಪ್ಪ. ಬೆಳಗ್ಗೆ ಥಂಡ್ಯಾಗ ನೋಡ್ರಿ ಹೋಗು ಮೇಡ್ರಿ ಮುಂಜಾನೆ 4 ಹೊಂಟು ಬಿಟ್ಟು ಸಣ್ಣಾಗಿ ಹೊಂಟು. ಬೆಳಗ್ಗೆ ಆಗ್ಯದ ಬಿಸಿಲಿ ಗಾಳಿ ಮುಗುಳಿ ಹೊಡ್ಯಾಕತೈತಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಾವ್ ಹಿಂಗ್ ಹೊಡ್ಯಾತೀವಿ ಅಂದ್ರೆ ತಪ ಹೊಡ್ಯಾತೀವಿ ರಪಾಟ. ಗುರು ನಮ್ಮ ಉತ್ತರ ಕರ್ನಾಟಕ ಭಾಷೆ, ಅದ್ರಾಗ ನಮ್ ಬಿಜಾಪುರ ಮಾತಂತ್ರು ಇದೇ ರೀತಿ ಬರ್ತದ. ಮಾತಿಗೆ ಒಂದ್ಸರಿ ಸೀದಾ ಸಂಬಂಧಗಳಿಗೆ ಬೆಲೆ ಕೊಡುದು, ಆ ರೀತಿ ಮಾತು ಬರ್ತದ. ಏನ ತಪ್ಪೇನ್ ತಿಳ್ಕೊಬೇಡ್ರಿ ಗುರು. ಇವನಿಗಂತ್ರ ನೀನೇ ನೋಡೇ ಇರ್ತೀರಿ. ಫುಲ್ ಗಿಚ್ಚಿದ್ದ. ಇವತ್ತು ಹಂಗದ. ಮುಗಿತ್ರಿ ಇವ್ರದ್ದು ಕತೆ ಇಲ್ಲ, ಮುಗಿತು. ಇನ್ನ ಸೋಲಾಪುರ ಮಠ ಯಾವ ರೀತಿ ಹೋಗುತ್ತೋ ಏನೋ ಗೊತ್ತಿಲ್ಲ. ಜರ್ನಿ ನೋಡೋಣ ಇವತ್ತಿನ ಜರ್ನಿ ಯಾವ ರೀತಿ ಆಗತ್ತೆ ಅಂತ. ಬಂದ್ವಿ ಗುರು. ಹಂಗೋ ಹಿಂಗೋ ಮಾಡ್ಕೋದು ಪಾದಯಾತ್ರೆ ಮಾಡ್ಕೋದು ಫೈನಲಿ ಇವಾಗ ಭೀಮಾ ನದಿಯ ಮೇಲ್ಗಡೆ ಇದೀವಿ. ಇಲ್ಲಿಂದ ನಾವು ನೋಡ್ಬೋದು ಭೀಮಾ ನದಿ. ಗುರು ಇವಾಗ ನಾವು ನೋಡ್ತಾ ಇದೀವಿ ಭೀಮಾ ನದಿ. ಇದೇ ಒಂದು ಭೀಮಾ ನದಿ ಬ್ರಿಡ್ಜ್ ಮ್ಯಾಗ ಆದ್ಕೊಂಡು ಇವಾಗ ಮತ್ತೆ ಸೋಲಾಪುರ ಕಡೆ ನಮ್ಮ ಪ್ರಯಾಣ ಸಾಗಿಸ್ತಾ ಇರಬೇಕು. ಗುರು ನಾವು ಒಂದು ವಾರದ ಹಿಂದೆ ಬಿಜಾಪುರ ಟು ಸೋಲಾಪುರ ಕನೆಕ್ಟ್ ಆದಂತ ಒಂದು ರಸ್ತೆಯಲ್ಲಿ ನೀರ ತುಂಬಾನೇ ಹರಿತಾ ಇತ್ತು. ಆ ನೀರ ಎಲ್ಲಿ ಹರಿತಾ ಇದೆ ಅಂತ ಗೊತ್ತಾ ನಿಮ್ಗೆ? ಅದೇ ಒಂದು ಜಾಗದಲ್ಲಿ ಇದ್ದೀನಿ. ಅದೇ ಒಂದು ಜಾಗ ಇದು. ಇವಾಗ ನೀವು ನೋಡ್ತಾ ಇದ್ದೀರಿ ನೋಡಿ, ಅಲ್ಲಿಂದ ಹಿಡ್ಕೊಂಡು ಪೂರ್ತಿಯಾಗಿ ಅಲ್ಲಿ ಮಠ ಪೂರ್ತಿಯಾಗಿ ಇದು ರಸ್ತೆ ಪೂರ್ತಿಯಾಗಿ. ಇವಾಗ ಗಾಡಿ ಎಲ್ಲ ಮೋಟರ್ ಸೈಕಲ್ ಜನರು ಎಲ್ಲರೂ ಅಡ್ಡಾಡಾಕ್ತಾರ. ಬಟ್ ಆ ಸಿಚುವೇಶನ್ದಲ್ಲಿ ಒಂದು ವಾರದ ಹಿಂದೆ ಪೂರ್ತಿಯಾಗಿ 1 ವಾರ ಈ ರೋಡ್ ಪೂರ್ತಿಯಾಗಿ ಬ್ಲಾಕ್ ಆಗಿತ್ತು. ಅಷ್ಟು ನೀರು ಹರಿತಾ ಇತ್ತು. ಬೆಳಗ್ಗೆ ಹಿಡಿದ ನಾವೆಲ್ಲರೂ ಹೋಗ್ತಾ ಇದೀವಿ. ಆದ್ರೆ ಇವಾಗ ಎಲ್ಲರೂ ಒಂದ್ ಕಡೆ ಸಿಕ್ಕಿದೀವಿ. ಪ್ರೀತಿ ಮಾಡಿನ ಗೆಳತಿ ನಿನ್ನ ಮರದಿಲ್ಲ ಗೆಳತಿ ಈ ನನ್ನ ಜೀವನ ನೆನಪಿಲ್ಲೇನ ಗೆಳತಿ ನಿನಗ ಮನಗಿದ ಮನಗುಳೆ. ಮತ್ ಸಿಗುನ್ರಿ. ಬೈ. ನಮ್ಮ ಹುಡುಗರು ಎಲ್ಲಾರು ನಮ್ಗೆ ಬಿಟ್ಟ ಓಡಾಕ್ತಾರ ಮುಂದೆ. ಹುಡುಗರ ನಮಸ್ಕಾರ ಅಣ್ಣ. ನಮಸ್ಕಾರ. ಎಷ್ಟು ದಿನ ಆಯ್ತು ಬೈ ಬಿಟ್ಟ? 2 ದಿನ. ಎಲ್ಲರಿಗೆ ಆಲ್ ದ ಬೆಸ್ಟ್ ಅಣ್ಣ.
ಅನುಕೂಲಾಗಿ ಹೋಗ್ರಿ, ಸಾವಕಾಶ ಹೋಗ್ರಿ, ಸಮಾಧಾನ ಹೋಗ್ರಿ. ಯಾರು ಗಡ್ಬಡಿ ಮಾಡ್ಕೊಂಡು ಏನೂ ಮಾಡ್ಕೋಬೇಡ್ರಿ. ಸಮಾಧಾನ ಆಗಿ ಬರ್ರಿ, ಎಲ್ಲರೂ ಸಮಾಧಾನವಾಗಿ ಹೋಗೋಣ. ಯಾವುದೇ ರೀತಿ ಗಲಾಟೆ, ಯಾವುದೇ ರೀತಿ ತೊಂದರೆ ಮಾಡ್ಕೋಬೇಡ್ರಿ. ಓಕೆ, ಉದೋ ಉದೋ ಉದೋ. ಯಾಕೋ ಸೌಂಡ್ ಬರ್ತಿಲ್ಲ ಗುರು. ಜೈ ಕರ್ನಾಟಕ. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಒಂದೊಂದು ಧ್ವಜ ಹಾಕೊಂಡು ಅಣ್ಣ ಹೋಗ್ತಾ ಇದ್ದಾರೆ. ಎಷ್ಟು ದಿನ ಆಯ್ತಣ್ಣ ಬಂದ? 4 ದಿನ ಆಯ್ತು. 4 ದಿನ ತಾಳಿಕೋಟಿದಿಂದ. ಹಾಂ, ಅವರು ತಾಳಿಕೋಟಿದಿಂದ ಇದೇ ರೀತಿ ಧ್ವಜ ಹಾಕ್ಕೊಂಡು ಬರ್ತಾ ಇದ್ದಾರೆ. ಉದ್ದೇಶ ಏನಣ್ಣ? ದೊಡ್ಡವ್ರಿಗೆ ಗೊತ್ತಣ್ಣ. ದೊಡ್ಡವ್ರಿಗೆ ಆ ತಾಯಿ ಒಳ್ಳೇದು ಮಾಡೋಣ ನಿಮ್ಗೆ.